ಕನ್ನಡ ಹೋರಾಟಗಾರರ ಕೇಸ್ಗಳು ವಾಪಸ್ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಇದೊಂದು ಖುಷಿಯ ವಿಚಾರ ಆಗಿದೆ. ಹೋರಾಟಗಾರರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಲಿ, ಸಂಪುಟ ಉಪಸಮಿತಿ ಮುಂದಿಟ್ಟು ಅದನ್ನು ತೀರ್ಮಾನ ಮಾಡೋಣ ಅಂತ ಅವರು ಹೇಳಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಮೇಲೆ ದಾಖಲಾಗಿರುವ ಎಲ್ಲ ಕೇಸುಗಳನ್ನು ವಾಪಸ್ ಪಡೆಯಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದ್ದಾರೆ. ಸೋಮವಾರ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕನ್ನಡ ನಾಡು, ನುಡಿ, ಜಲ, ಸಂಸ್ಕೃತಿಯ ಪರವಾಗಿದೆ. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಬಹುದಿನಗಳ ಬೇಡಿಕೆ ಆಗಿತ್ತು. ಕನ್ನಡ ಹೋರಾಟಗಾರರ ಮೇಲೆ ಕೆಲವೊಂದಷ್ಟು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರದಲ್ಲಿ FIRಗಳಾಗಿದ್ದು ಅವರನ್ನು ಅರೆಸ್ಟ್ ಮಾಡಿದ್ದು ಕೂಡ ಇದೆ. ಕೆಲವರು ಇನ್ನೂ ಕೂಡ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಅಲಿಯೋದು ಮಾಡ್ತಾ ಇದ್ದಾರೆ. ಕನ್ನಡದ ಪರವಾಗಿ ಮಾಡಿದಂಥ ಹೋರಾಟ ಆಗಿರುವಂಥ ಹಿನ್ನೆಲೆಯಲ್ಲಿ ಕೇಸ್ನ ಅಗತ್ಯತೆ ಇದೆಯಾ ಅನ್ನೋದೊಂದು ಪ್ರಶ್ನೆ. ಸೊ ಹಾಗಾಗಿ ಯಾರೆಲ್ಲ ಕನ್ನಡ ಪರ ಹೋರಾಟಗಾರರ ಮೇಲೆ ಕನ್ನಡ ಚಳುವಳಿಯ ಸಂದರ್ಭದಲ್ಲಿ ಕನ್ನಡದಕ್ಕೆ ಸಂಬಂಧಪಟ್ಟಂತ ಹೋರಾಟದ ಸಂದರ್ಭದಲ್ಲಿ ಕೇಸ್ಗಳನ್ನು ದಾಖಲು ಮಾಡಲಾಗಿತ್ತು, ಆ ಕೇಸ್ಗಳನ್ನು ವಾಪಸ್ ಪಡೆಯುವುದರ ಮುಖಾಂತರವಾಗಿ ರಿಲೀಫನ್ನು ನೀಡಬೇಕು ಅನ್ನುವಂಥದ್ದು ಬೇಡಿಕೆ ಆಗಿತ್ತು. ಸೊ ಅದಕ್ಕೆ ವಾಪಸ್ ಪಡೆಯುವುದಕ್ಕೆ ಸಿದ್ಧ ಅನ್ನೋದನ್ನು CM ಸಿದ್ದರಾಮಯ್ಯನವರು ಹೇಳಿರೋದು ಇದು ಕನ್ನಡ ಹೋರಾಟಗಾರರಿಗೆ ಒಂದು ಖುಷಿಯ ವಿಚಾರ ಆಗಿದೆ.